ಕನ್ನಡ ವಾಹಿನಿಗೆ ಸ್ವಾಗತ. ಶನಿವಾರ ಮಧ್ಯಾಹ್ನ ಬಡ ರೈತ ರಾಮು ರಾಥೋಡ್ ಅವರ ಮನೆ ದಿಢೀರ್ ಧ್ವಂಸಗೊಳಿಸಿರುವುದಕ್ಕೆ ಅಧಿಕಾರಿಗಳು ಉತ್ತರ ನೀಡುವಂತೆ ಒತ್ತಾಯಿಸಿ ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ್ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ. ಬಡವರ ಮನೆ ಧ್ವಂಸಗೊಳಿಸಿದ ಅಧಿಕಾರಿಗಳು ಪ್ರಭಾವಿಗಳ ಮನೆ ಕಣ್ಣಿಗೆ ಕಾಣಲಿಲ್ವಾ ಎಂಬಂತೆ ಹಿಂಗೆ ಸಾಲು ಸಾಲು ಪ್ರಶ್ನೆ ಮಾಡಿ ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷನೊಬ್ಬ ಸರ್ಕಾರಿ ಜಾಗ ಒತ್ತುವರಿ ಮಾಡಿದ್ದು ಅಧಿಕಾರಿಗಳ ಕಣ್ಣಿಗೆ ಕಾಣಲಿಲ್ಲ. ಒಬ್ಬ ಬಡ ರೈತನ ಮನೆ ಧ್ವಂಸ ಮಾಡಿ ಅಧಿಕಾರಿಗಳು ಅಮಾನವೀಯವಾಗಿ ನಡೆದುಕೊಂಡಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಇದೇ ವೇಳೆ ಮಾತನಾಡಿದ ಉಮೇಶ್ ಮುದ್ನಾಳ್, ಜಿಲ್ಲಾಧಿಕಾರಿ, ಸಿಇಒ ಹಾಗೂ ತಹಶೀಲ್ದಾರ್ ಅವರಿಗೆ ಸಾಲು ಸಾಲು 10 ಪ್ರಶ್ನೆ ಕೇಳಿ ಮನವಿ ಸಲ್ಲಿಸಿದ್ರು. ಒಬ್ಬ ಬಡ ರೈತನ ಮನೆ ಮೇಲೆ ಅಧಿಕಾರಿಗಳು ಧ್ವಂಸ ಮಾಡಿದ್ರು. ಅದೇ ರೀತಿಯಲ್ಲಿ ಒತ್ತುವರಿ ಮಾಡಿಕೊಂಡಿರುವ ಪ್ರಭಾವಿಗಳ ಮನೆಯನ್ನ ಅಧಿಕಾರಿಗಳು ಧ್ವಂಸ ಮಾಡಬೇಕು. ಈ ನೆಲದ ಕಾನೂನು ಎಲ್ಲರಿಗೂ ಒಂದೇ, ಉಳ್ಳವರಿಗೊಂದು ಬಡವರಿಗೊಂದು ಅಂತ ಏನಿಲ್ಲ. ಕೂಡಲೇ ಅಧಿಕಾರಿಗಳು ಒತ್ತುವರಿ ಮಾಡಿಕೊಂಡಿರುವ ಸರ್ಕಾರಿ ಜಾಗದಲ್ಲಿ ಪ್ರಭಾವಿಗಳು ನಿರ್ಮಿಸಿರುವ ಮನೆಯನ್ನ ಧ್ವಂಸ ಮಾಡಬೇಕು ಅಂತ ಒತ್ತಾಯಿಸಿದ್ರು. ಯಾದಗಿರಿ ಜಿಲ್ಲಾ ಆಸ್ಪತ್ರೆ ಮುಂಭಾಗದಾಗ ಈ ಮಳೆಗಾಲ ಸಮಯದಲ್ಲಿ ನಾಮಕಾವಸ್ಥೆ ನೋಟಿಸ್ ಕೊಟ್ಟು ರಾಮು ರಾಠೋಡ್ ಅವರ ಮನೆ ಅರ್ಧಂಬರ್ಧ ತೆರವುಗೊಳಿಸಿದ್ರಲ್ಲ, ಇದು ಎಷ್ಟರ ಮಟ್ಟಿಗೆ ಸಮಂಜಸ? ಇನ್ನು 2 ದಿವಸ ಕಾಲಾವಕಾಶ ರೈತ ಕೇಳಿದ್ರು ಕೂಡ ಕೊಟ್ಟಿಲ್ಲ. ಇದು ನಮಗೆ ಖಂಡಿಸ್ತೀವಿ. ಇವಾಗ ನಾನು ಹೇಳ್ತೀನಿ ಉತ್ತರ. ಅದೇ ಮುದ್ನಾಳದಲ್ಲಿ ಸರ್ಕಾರ ಗೈರಣದಲ್ಲಿ ಬೃಹತಾಕಾರದ ಮನೆಯನ್ನು ಗ್ರಾಮ ಪಂಚಾಯತ್ ಪಿ ಡಿ ಒ ನೀಲ್ಕಂಠ, ತಾಲೂಕ್ ಪಂಚಾಯತ್ ಇಒ ಬಸವರಾಜ್, ಭೈರತಿ ಇವರೆಲ್ಲ ಸೇರಿಸಿ ಕಟ್ಟಿದ್ರಲ್ಲ, ಇವ್ರಿಗೆ ನಾಚಿಗೆ ಬರಲ್ಲ. ಇದಕ್ಕೊಂದು ಕಾನೂನು, ಅವ್ರಿಗೊಂದು ಕಾನೂನು, ಬಡವರಿಗೊಂದು ಕಾನೂನು, ಉಳ್ಳೋರಿಗೊಂದು ಕಾನೂನು, ಎಲ್ಲರಿಗೂ ಒಂದೇ ಅದ. ಸೂಗುರದಲ್ಲಿ ಸರ್ವೆ ನಂಬರ್ 12ರಲ್ಲಿ ಬೃಹತಾಕಾರದ ಮನೆ ಸೆಡ್ ಹೊಡೆದಾರಲ್ಲಪ್ಪ. ಪೊಲೀಸ್ ಬಂದೋಬಸ್ತ್ನಲ್ಲಿ ಸರ್ವೆ ಮಾಡಿ ಅಳದ ಮ್ಯಾಗ ಅದು ಪ್ರೂವ್ ಮಾಡಿದ ಮ್ಯಾಗ ಸರ್ಕಾರ ಗೈರಣದಾಗ ಕಟ್ಟರ ಅದನ್ನು ಕೂಡ ಬಿಡ್ರಿ. ಎಲ್ಲರಿಗೂ ಒಂದೇ ಕಾನೂನು. ಈ ದೇಶದಲ್ಲಿ, ಈ ನೆಲದಲ್ಲಿ ಕಾನೂನು ಒಂದೇ ಅದ. ಎಲ್ಲರ ಮ್ಯಾಗ ಕ್ರಮ ಕೈಗೊಳ್ತಕ್ಕಂಥ ಕೆಲಸ ಮಾಡಬೇಕು. ಆ ಮನೆಯಲ್ಲಿ 2 ನೌಕರದಾರ, ಅದು ಕೂಡ ಸತ್ತವ್ರ ಮ್ಯಾಗ 2 ಸಲ ಸರ್ಕಾರಿ ಜಾಗ ಎಂಟ್ರಿ ಮಾಡ್ಯಾರ. ಅದು ಕಾನೂನು ನಿಯಮ ಇಲ್ಲದೆ 2 ಮನೆ ಆಶ್ರಯ ಮನೆ ತೊಗೊಂಡಾರ. 48 ಎಕರೆ ಹೊಲ ಅದ. ಇನ್ನೂ BPL ಕಾರ್ಡ್ ಇಟ್ಕೊಂಡು ತಿರುಗಾಡ್ತಾರೆ. ಮತ್ತು ನೀವು ಅಧಿಕಾರಿಗಳು ಏನು ಮಾಡ್ತೀರಿ? ಭೇಟಿ ನಮಗೆ ಗೊತ್ತಿಲ್ಲ, ನಮ್ಮ ಕಾನೂನು ಗೊತ್ತಿಲ್ಲ, ನಮಗೆ ಮಾಹಿತಿ ಇಲ್ಲ ಅಂದ್ರಲ್ಲ. ನಾನು ಈಗ ಕೊಟ್ಟಿನಿ, ಮನವಿ ಕೊಟ್ಟಿನಿಲ್ಲ. ಏನು ಕ್ರಮ ಕೈಗೊಳ್ತೀರಿ ನೋಡೋಣ. ಇವತ್ತು 100 ಮಂದಿ ಕಲಿಸಿ ಮಾನ್ಯ ತಹಶೀಲ್ದಾರು, ಜಿಲ್ಲಾ ಪಂಚಾಯತ್ CO ಮತ್ತು DC ಮನವಿ ಕೊಟ್ಟಿವಿ. ಏನು ಕ್ರಮ ಕೈಗೊಂಡಿರ್ತಿರಲ್ಲ, ಅದು ರಾಮು ರಾಠೋಡ್ಗೆ ಸಾಮಾಜಿಕ ನ್ಯಾಯ ಸಿಗಬೇಕು. ಅವನಿಗೆ ತೆಗೆದ್ರಲ್ಲ ಇವ್ರು ತೆಗಿಲಿಲ್ಲ ಅಂದರೆ ಇವರು ತೆಗಿಲಿಲ್ಲ ಅಂದ್ರೆ ಅವ್ನಿಗೆ ಕಟ್ಟಿಕೊಡ್ಬೇಕು. ಇದಕ್ಕೆ ನೀವೇ ಹೊಣೆಗಾರ ಆಗ್ತೀರಿ. ತಕ್ಷಣ ಇದ್ರ ಮ್ಯಾಗ ಕ್ರಮ ಕೈಗೊಳ್ಳಿಲ್ಲ ಅಂದ್ರೆ ಮುಂದಿನ ದಿವಸದ ಉಗ್ರ ಹೋರಾಟ ಮಾಡಬೇಕಾಗ್ತಕ್ಕಂಥದ್ದು ಎಚ್ಚರಿಕೆ ನೀಡುತ್ತೆ. ಈ ಸಂದರ್ಭದಲ್ಲಿ ರಾಮು ರಾಥೋಡ್, ಲಕ್ಷ್ಮಣ್, ಚಂದ್ರು, ಪ್ರಭು, ಸುನಿಲ್, ಗೋಪಾಲ್, ಬಸವರಾಜ್, ಶರಣು, ಸಾಬಯ್ಯ, ವೀರೇಶ್, ಕಾಡಪ್ಪ, ಜಮಾಲ್, ವೆಂಕಟರೆಡ್ಡಿ, ರಫೀಕ್, ನವೀನ್, ಬಾಬಾಖಾನ್, ಆಂಜನೇಯ, ರವಿ, ವಿಜಯಕುಮಾರ್, ತಾಯಪ್ಪ, ಬನ್ನಪ್ಪ, ಮಹೇಶ್, ಬನಶಂಕರ್, ಗಾವಸಿ, ನರಸಿಂಹ, ದೇವು, ವಾಗಣ್ಣ, ಮೈಬೂ ಸಾಬ್ ಸೇರಿ ಅನೇಕರು ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.